ಮಳೆ ಏಟಿಗೆ ಕರಾವಳಿ ತತ್ತರಿಸಿ ಹೋಗಿದೆ. ಪಲ್ಗುಣಿ ನದಿಯ ಕೋಪಕ್ಕೆ ಮನೆಗಳು, ಜಮೀನು ಜಲಾವೃತವಾಗಿದ್ದು ಜನ ದೋಣಿಯಲ್ಲಿ ಓಡಾಡ್ತಾ ಇದ್ದಾರೆ. ಇಡೀ ಕರಾವಳಿಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಕಾರವಾರದಲ್ಲಿ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಕಣ್ಣು ಹಾಯಿಸಿದಷ್ಟು ಜಲರಾಶಿ ಮನೆಗಳನ್ನ ನುಂಗಿ ಹಾಕಿದ ಪಲ್ಗುಣಿ ನದಿ. ನೀರು ನುಗ್ಗಿ ಅಡಕೆ ತೋಟಗಳೆಲ್ಲ ಸರ್ವನಾಶವಾಗಿದೆ. ಕೃಷಿ ಭೂಮಿ ನದಿಯಂತಾಗಿದೆ. ಪಲ್ಗುಣಿ ನದಿಯ ಕೋಪಕ್ಕೆ 30 ಮನೆಗಳು ಜಲಾವೃತ. 100 ಎಕರೆ ಪ್ರದೇಶ ಜಲಾವೃತ. ಗ್ರಾಮಸ್ಥರ ಆಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆಯಾಗ್ತಿದೆ. ಅಬ್ಬರದ ಮಳೆಗೆ ಪಲ್ಗುಣಿ ನದಿ ಉಕ್ಕಿ ಹರಿಯುತ್ತಿದೆ. ಎದೆ ಮಟ್ಟಕ್ಕೆ ಹರಿಯುತ್ತಿರೋ ನೀರಿನಲ್ಲೇ ಜನ ದಿನ ಕಳೆಯುವಂತಾಗಿದೆ. ಮಂಗಳೂರು ಹೊರವಲಯದ ಮೊಗೇರ್ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಕುದ್ರು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಮಾರ್ಗ ಸಂಪೂರ್ಣ ಕಡಿತವಾಗಿದೆ. 30 ಮನೆಗಳು ಮುಳುಗಿ ಹೋಗಿದ್ದು ನಿವಾಸಿಗಳು ದೋಣಿಯಲ್ಲಿ ಓಡಾಡ್ತಿದ್ದಾರೆ. ಮೂಕ ಪ್ರಾಣಿಗಳಿಗೂ ಹೊರಬರಲಾಗದೆ ಯಾತನೆ ಅನುಭವಿಸುತ್ತಿವೆ. 100 ಎಕರೆ ಪ್ರದೇಶ ಸಂಪೂರ್ಣ ಜಲಮಯವಾಗಿದೆ. ಮಂಗಳೂರು ನಗರ ಹೊರವಲಯದ ಮುಗೇರಕುದ್ರು ಸಂಪೂರ್ಣವಾಗಿ ಜಲಾವೃತ ಆಗಿರುವಂತ ನನಗೆ ಅದೇ ಒಂದು ಪ್ರದೇಶದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರು ನಗರ ಹೊರವಲಯದ ಬಜ್ಪೆ ಸಮೀಪದ ಮುಗೇರಕುದ್ರು ಎನ್ನುವಂತ ಒಂದು ಗ್ರಾಮ. ಇಲ್ಲಿ ಗಮನಿಸಬಹುದು, ಸುತ್ತ ನದಿಯಂತಾಗಿರುವ ಮತ್ತು ದ್ವೀಪದಂತ ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಇದು ಜನವಸತಿ ಇರತಕ್ಕಂಥ ಪ್ರದೇಶ. ಆದರೆ ಇದೀಗ ಪಲ್ಗುಣಿ ನದಿಯ ನೀರು ನುಗ್ಗಿ ಸಂಪೂರ್ಣವಾಗಿ ಏನು ಜಮೀನುಗಳಲ್ಲಿ ಹರಿದು ಹೋಗ್ತಾ ಇದೆ. ಹೀಗಾಗಿ ಜನರು ಅಲ್ಲಿ ಆ ಕಡೆ ಆ ಭಾಗದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿದೆ. ದೋಣಿಯನ್ನೇ ಅವಲಂಬಿಸಿಕೊಂಡು ಹೋಗ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಇದು ರಸ್ತೆ ಮಾರ್ಗ. ಆದರೆ ಈ ರಸ್ತೆ ಮಾರ್ಗದ ಮೇಲೆ ಈಗ ನದಿಯಂತೆ ನೀರು ಹರಿದು ಹೋಗ್ತಿದೆ. ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಆ ಭಾಗದಲ್ಲಿರ್ತಕ್ಕಂಥ ಸುಮಾರು 35ಕ್ಕೂ ಹೆಚ್ಚು ಮನೆಗಳಿಗೆ ಇದೇ ಒಂದು ರಸ್ತೆ ಸಂಪರ್ಕ ಆಗಿತ್ತು. ಆದರೆ ಇದೀಗ ಇದು ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದಾಗಿ ದೋಣಿಯ ಮೂಲಕವೇ ಸಂಚಾರವನ್ನು ಮಾಡ್ತಿದೆ. ಅವೈಜ್ಞಾನಿಕ ಡ್ಯಾಂ ನಿರ್ಮಾಣವೇ ಕಾರಣ ಅಂತ ಗ್ರಾಮಸ್ಥರ ಕಿಡಿ. ಪಲ್ಗುಣಿ ನದಿಗೆ ಡ್ಯಾಂ ಕಟ್ಟುವಾಗ ಗ್ರಾಮಗಳ ಮುಳುಗಡೆ ಸಮೀಕ್ಷೆ ಮಾಡಿಲ್ಲ. ಅವೈಜ್ಞಾನಿಕವಾಗಿ ಡ್ಯಾಂ ಕಟ್ಟಿದ್ರಿಂದಲೇ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಮರವ ಡ್ಯಾಮಿನಿಂದ ಆದಂತ ಸಮಸ್ಯೆ 13 ವರ್ಷದಿಂದ ಇಂಥ ಪರಿಸ್ಥಿತಿ ಆಗ್ತಾ ಉಂಟು. ಆದ್ದರಿಂದ ಈ ಸಲ ನೋಡಿ, ಮೊನ್ನೆ 24 ತಾರೀಕಿಗೆ ಮಳೆ ಸ್ಟಾರ್ಟ್ ಆಗಿದೆ, ಮೇ. ಆವತ್ತೇ 2 ನೆರೆ ಬಂದು ಹೋಗಿದೆ. 1 ತಿಂಗಳು ಬೇಗನೆ ಬಂದು ಹೋಗಿದೆ. ಇನ್ನು ಮುಂದಕ್ಕೆ ಮಳೆಗಾಲ ಇರುವಂಥದ್ದು. ಹಾಗೆ ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ನಮಗೆ ಹೆದರಿಕೆ ಆಗ್ತಾ ಉಂಟು. ಯಾಕಂದರೆ ನೋಡಿ, 13 ವರ್ಷದಿಂದ ನಾವು ಬೊಬ್ಬೆ ಆಗ್ತಾ ಉಂಟು. ಅದಕ್ಕೊಂದು ಎಮರ್ಜೆನ್ಸಿ ಗೇಟ್ ಮಾಡಿ ಮಳೆಗಾಲ ನೀರು ಹೋಗುವಂಥ ವ್ಯವಸ್ಥೆ ಮಾಡಿ ಇಷ್ಟರ ತನಕ ಆಗಲಿಲ್ಲ. ಕದ್ರಿ ಕೈಬಟ್ಟಲ್ ಬಳಿ ಬೃಹತ್ ತಡೆಗೋಡೆ ಕುಸಿತ. ಮಂಗಳೂರು ನಗರದ ಕದ್ರಿ ಕೈಬಟ್ಟಲ್ನಲ್ಲಿ ಮಳೆಗೆ ಬೃಹತ್ ಕಾಂಕ್ರೀಟ್ ತಡೆಗೋಡೆ ಕುಸಿದಿದೆ. ಧೀರಜ್ ಎಂಬುವರ ಮನೆಯ ಹಿಂಭಾಗದ ಗುಡ್ಡದ ಮಣ್ಣು ಕುಸಿದಿದೆ. ಈ ಮಣ್ಣು ಗೋಡೆ ಮೇಲೆ ಬಿದ್ದು ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಉತ್ತರ ಕನ್ನಡದಲ್ಲಿ ಮಳೆಯಬ್ಬರಕ್ಕೆ ಧರೆಗುರುಳಿದ ಮರ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಿದ್ದು ಅಬ್ಬರದ ಮಳೆಗೆ ಮನೆ ಮೇಲೆ ಮರ ಉರುಳಿ ಬಿದ್ದಿದೆ. ಜೋಯಿಡಾ ತಾಲೂಕಿನ ಸಾಂಗ್ವೆ ಗ್ರಾಮದಲ್ಲಿ ಪ್ರಭಾವತಿ ವೆಳಿಪ್ ಎಂಬುವರ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಹೊನ್ನಾವರ ಜೋಯಿಡಾ ಭಟ್ಕಳದಲ್ಲಿ ಗಾಳಿ ಸಹಿತ ಮಳೆಯಾಗ್ತಿದ್ದು ಭಟ್ಕಳದ ಅಗ್ಗ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಮಳೆ ನೀರಿನಿಂದ ರಸ್ತೆ ಹೊಳೆಯಂತಾಗಿದ್ದು ಜನ ಪರದಾಡ್ತಿದ್ದಾರೆ. ಕೆಸರು ಗದ್ದೆಯಂತಾದ ರಸ್ತೆ, ಅಪಾಯದಲ್ಲಿ ಶಾಲಾ ಮಕ್ಕಳು. ಇಲ್ನೋಡಿ, ಇದು ನಿನ್ನೆ ಮೊನ್ನೆವರೆಗೂ ರಸ್ತೆಯಾಗಿತ್ತು. ಆದ್ರೆ ಇವತ್ತು ಕೆಸರು ಗದ್ದೆಯಾಗಿದೆ. ಕೆಸರು ಗದ್ದೆಯಾದ ರಸ್ತೆಯಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಯಲ್ಲಾಪುರ ತಾಲೂಕಿನ ಚಿಕ್ಕ ಯಲ್ಲವಳ್ಳಿ ಗ್ರಾಮದ ಮಕ್ಕಳು ಜೀವ ಭಯದಲ್ಲೇ ಶಾಲೆಗೆ ಹೋಗ್ತಿದ್ದಾರೆ. ಕೆಸರಿನಲ್ಲಿ ಎದ್ನೋ ಬಿದ್ನೋ ಅಂತ ಕೈ ಹಿಡಿದು ನಡೆಯುತ್ತಿದ್ದಾರೆ. ಕಮಲಶಿಲೆ ದೇಗುಲದ ಆವರಣ ಜಲಾವೃತ. ಉಡುಪಿಯ ಕುಂದಾಪುರ, ಬೈಂದೂರು ಭಾಗದಲ್ಲಿ ಮಳೆಯಾರ್ಭಟಕ್ಕೆ ಕಮಲಶಿಲೆ ದೇಗುಲದ ಆವರಣ ಜಲಾವೃತವಾಗಿದೆ. ಕುಬ್ಜಾ ಚಕ್ರ ನದಿ ನೀರು ಹರಿಯುತ್ತಿದ್ದು ನದಿಯ ತಟದಲ್ಲಿರುವ ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಮುಳುಗಿದೆ. ನೀರಿನಲ್ಲೇ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.